ಗದಗ್ದ ಲಕ್ಕುಂಡಿಯಲ್ಲಿ ಪ್ರಜ್ವಲ್ ರೀತಿ ಕುಟುಂಬಕ್ಕೆ ಈಗ ಸನ್ಮಾನವನ್ನ ಮಾಡಿದ್ದಾರೆ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅವರು, ಕಾನೂನು ಸಚಿವರು. ನಾವು ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. DC ಅವರು ಒಂದು ಪಲ್ಲಕ್ಕಿ ಹೊತ್ತಿದ್ರು, ನಾವೊಂದು ಪಲ್ಲಕ್ಕಿ ಹೊತ್ತಿದ್ವಿ, CC ಪಾಟೀಲ್ ಒಂದು ಪಲ್ಲಕ್ಕಿ ಹೊತ್ತಿದ್ರು, ಸಿದ್ದು ಪಾಟೀಲ್ ಒಂದು ಪಲ್ಲಕ್ಕಿ ಹೊತ್ತಿದ್ರು, ಅಸೂಟಿ ಅವರು ಒಂದು ಪಲ್ಲಕ್ಕಿ ಹೊತ್ತಿದ್ರು, SP ಅವರು ಹೇಳಿದೆ, SP ಅವರೊಂದು ಹೊತ್ತಿದ್ರು, ಮಂದಾಲಿ ಅವರೊಂದು ಪಲ್ಲಕ್ಕಿ ಹೊತ್ತಿದ್ರು, ನಮ್ಮ ಪಂಚಾಯತಿ ಅಧ್ಯಕ್ಷರು ಒಂದು ಪಲ್ಲಕ್ಕಿ ಹೊತ್ತಿದ್ರು. 10 ಪಲ್ಲಕ್ಕಿ ಇದ್ವಲ್ಲ, 10 ಟೀಮ್ ಮಾಡಿ ಇವರೆಲ್ಲ ಮುಂದೆ ಹೋಗ್ತಿದ್ರು. ನೀವು ಜನ ನಮ್ಮನ್ನು ಸ್ವಾಗತ ಮಾಡಿ ನಿಮ್ಮ ಹತ್ರ ಏನು ಬೆಲೆ ಬಾಳುವಂಥ ಅದ್ಭುತ ವಸ್ತುಗಳಿದ್ವು ಅವುಗಳಿಗೆ ಹಾಲು ಹಾಕಿ ನೀರು ಹಾಕಿ ತೊಳೆದು ನಮ್ಮ ಪಲ್ಲಕ್ಕಿಯಾಗಿ ಕೆಲವು ಬಂದಿಟ್ರಿ. ಅವು ಪಲ್ಲಕ್ಕಿಯಾಗಿಡೋಕ್ಕಿಂತ ದೊಡ್ಡವಿದ್ವು ಅಂದರೆ ಅವನ್ನ ಬಯಲು ಪ್ರದೇಶಕ್ಕೆ ನಾವು ಯಾವ ಸ್ಥಳವನ್ನು ತೋರಿಸಿದ್ವಿ ಆ ಬಯಲು ಮ್ಯೂಸಿಯಮ್ಗೆ ತಂದು ಇಟ್ರಿ. ಸುಮಾರು 1100 ಪ್ರಾಚ್ಯಾವಶೇಷಗಳನ್ನು ನೀವು ಊರವ್ರು ಕೊಟ್ರಿ, ಕಟ್ಟ್ಯಾಗಿಂದ ತೆಗೆದು ಕೊಟ್ರಿ, ದೇವ್ರ ಮನೆಯಾಗಿಂದ ತೆಗೆದು ಕೊಟ್ರಿ. ಇಲ್ಲಿ ಇಂಥಲ್ಲ ಐತೆ ನೋಡ್ರಿ ಅಂತೇಳಿ ನಿಮ್ಮ ಹಿತ್ತಲದಾಗ ಕರ್ಕೊಂಡೋಗಿ ಅಲ್ಲಿಂದ ಕೊಟ್ರಿ. ಸಣ್ಣ ಇದ್ದದ್ದನ್ನ ಅವನ್ನ ಪೂಜೆಗಿಟ್ಟಿದ್ದನ್ನು ತಂದು ಕೊಟ್ರಿ. ತನ್ಮೂಲಕ ದೇಶದಲ್ಲಿ ಬಹುಶಃ ದೇಶ ಅಂತಷ್ಟೇ ಅಲ್ಲ, ಒಂದು ಜಾಗತಿಕ ದಾಖಲೆಯನ್ನು ಲಕ್ಕುಂಡಿ ಮಾಡ್ತು. ಈ ಪ್ರಾಚ್ಯಾವಶೇಷಗಳನ್ನು ಸರ್ಕಾರಕ್ಕೆ ಒಪ್ಪಿಸಿರ್ತಕ್ಕಂಥದ್ದು ನಿಜವಾಗಿಯೂ ಅತ್ಯಂತ ದೊಡ್ಡ ಕೆಲಸ. ನಿಮ್ಮ ಊರಿನ ಸಂಸ್ಕೃತಿಯನ್ನು, ನಿಮ್ಮ ಊರಿನ ಹಿರಿಮೆಯನ್ನು ತೋರಿಸಿಕೊಟ್ರಿ ನೀವು. ಅದಕ್ಕಾಗಿ ಈ ಸಂದರ್ಭದಲ್ಲಿ ಮತ್ತೊಂದು ಅದಕ್ಕೆ ಕಿರೀಟ ಇಡುವಂಗೆ ಮತ್ತೊಂದು ಕೆಲಸ ಇಲ್ಲಿ ಆಗಿದೆ. ಅಂದರೆ ಈ ಭೂಮಿನ ಆ ರೀತಿಯಾಗಿರ್ತಕ್ಕಂಥ ಸತ್ವಯುತವಾಗಿರ್ತಕ್ಕಂಥ ಭೂಮಿ. ಇನ್ನೂ ಎಕ್ಸ್ಕವೇಷನ್ ಪ್ರಾರಂಭ ಆಗುತ್ತೆ, ಉತ್ಖನನ ಪ್ರಾರಂಭ ಆಗುತ್ತೆ. ನನಗೆ ವಿಶ್ವಾಸ ಇದೆ ಅದ್ಭುತವಾಗಿರ್ತಕ್ಕಂಥ. ಸೊ ಹಿಂದೆ ಯಾವ ರೀತಿಯಾಗಿ ಇಡೀ ಊರಿನಲ್ಲಿ ಯಾರ್ಯಾರ ಮನೆಯಲ್ಲಿ ಏನೇನಿತ್ತು ಅವುಗಳೆಲ್ಲ ಸಿಕ್ಕಿದ್ದು ಇಟ್ಕೊಂಡು ಕೂತಿದ್ರಲ್ಲ, ಅವುಗಳನ್ನೆಲ್ಲ ಅವ್ರನ್ನ ತೊಗೊಂಬರುವಂಥ ಕೆಲಸ ಅವತ್ತಾಗಿತ್ತು. ತುಂಬ ಜನ ಕೊಟ್ಟಿದ್ರು ಅದನ್ನು. ಈಗ ಅದಕ್ಕೆ ಮತ್ತೊಂದು ಸೇರ್ಪಡೆ ಈ ಜತ್ತಿ ಕುಟುಂಬ.